ಯುದ್ಧಕ್ಕೆ ಹೋಗುವುದೇ ಬೇಡ ಬೇಡ. ಕ್ಷತ್ರಿಯನಾಗಿ ನೀನು ಯುದ್ಧಕ್ಕೆ ಹೋಗಬಹುದು ಕಂದ, ಆದರೆ ಈ ಕಾಲದಲ್ಲಿ ಹೋಗುವುದು ನೀತಿ ಅಲ್ಲ. ತಾಯಿ ಆಡಿದ ಮಾತನ್ನು ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳು. ಏನು ತಾಯಿ? ಮಗನೇ, ಅಷ್ಟೆಲ್ಲ ದೊಡ್ಡವರೆಲ್ಲ ಸೇರಿದ್ದಾರೆ ಯುದ್ಧ ಭೂಮಿಗೆ ಅಂತಾದ ಮೇಲೆ ಇಂದೇನು ನೀನು ಪ್ರಥಮವಾಗಿ ಯುದ್ಧಕ್ಕೆ ಹೋಗುತ್ತಾ ಇರುವುದಲ್ಲವಲ್ಲ? ಯುದ್ಧಕ್ಕೆ ಹಿಂದೆಯೂ ಅನೇಕ ಬಾರಿ ಹೋದವನಿದ್ದಿ, ಭಾರತ ಸಂಗ್ರಾಮದಲ್ಲಿ ಪಾಲ್ಗೊಂಡವನಿದ್ದಿ ನೀನು. ಆದರೆ ಇಂದಿನ ಯುದ್ಧದ ಸ್ಥಿತಿಯೇ ಬೇರೆ ಕಂದ. ನೀನೇ ಹೇಳಿದ ಹಾಗೆ ಹೇಗಾದರೂ ಗೆಲ್ಲಲೇಬೇಕೆನ್ನುವುದಾಗಿ ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ಬಲಿದಿದ್ದಾರೆ ಅಂತಾದರೆ ನೀನು ನಿನ್ನಂತವನೆಲ್ಲ ಹೋಗುವುದಲ್ಲ ಕಂದ. ನಿನಗೆ ಹೋಗುವುದು ನೀತಿ ಅಲ್ಲ. ಯೋಚನೆ ಮಾಡಿ ನೋಡು ಕಂದ. ಏನು ತಾಯಿ? ಅಂತ ರಣಕ್ಷೇತ್ರಕ್ಕೆ ನೀನು ಹೊರಟು ನಿಂತಿದ್ದೆ ಅಂತಾದ್ರೆ ಅಲ್ಲಿದ್ದವರ ಎದುರಿನಲ್ಲಿ ಈ ಯುದ್ಧವನ್ನು ಮಾಡುವಾಗ ಸ್ಥಿತಿ ಏನಾದೀತು ಈ ಎಲ್ಲವನ್ನು ನಾನು ಊಹಿಸಬಲ್ಲೆ ಕಂದ. ಏನು ಮಗನೇ, ಪ್ರತಿನಿತ್ಯವೂ ಯುದ್ಧ ಮುಗಿದ ನಂತರದಲ್ಲೇ ನಮ್ಮ ಬಿಡದಿಯನ್ನು ಸೇರಿದ ಮೇಲೆ ನನ್ನವರು ಬರುತ್ತಾರೆ. ಸುಭದ್ರಾ, ಅಭಿಮನ್ಯುಯಲ್ಲಿ ಅಂತ ಕೇಳುತ್ತಾರೆ. ನಿನ್ನ ಮುಖವನ್ನು ನೋಡಿದ ಆ ಕ್ಷಣದಲ್ಲಿ ಬೆಳಗಿನಿಂದ ಸಂಜೆಯವರೆಗೆ ದುಡಿದಂತಹ ಎಲ್ಲವರ ನೋವು, ಎಲ್ಲ ಆಯಾಸವು ಮಾಯವಾಗಿ ಹೋಗುತ್ತದೆ. ಅಷ್ಟು ಉತ್ಸಾಹದಿಂದ ಬರುತ್ತಾ ಇರುವಂತಹ ಅವರ ಪಾಲಿಗೆ ನೀನು ಯುದ್ಧಕ್ಕೆ ಹೊರಟು ನಿಂತೆ. ಪರಿಣಾಮ ಏನಾದರೂ ನಮಗೆದುರಾಗಿ ಆಯಿತು ಅಂತಾದ್ರೆ ಅವರು ಬಂದ ಮೇಲೆ ಸುಭದ್ರಾ ಮಗ ಎಲ್ಲಿ ಅಂತ ಕೇಳಿದ್ರೆ ಏನಂತ ಉತ್ತರ ಕೊಡುವುದು ಅವರಿಗೆ? ಯುದ್ಧಕ್ಕೆ ಹೋಗಿದ್ದಾನೆ ಅಂತ ಹೇಳಿ ತಾಯಿ. ಮಗನೇ, ಅವರಿಗೇನು ಹೇಗೆ ಉತ್ತರವನ್ನು ಕೊಡಬಲ್ಲೆ? ಸರಿ, ಇದ್ದಾಳೆ ನಿನ್ನ ಅಜ್ಜಿಗೆ ಮೊಮ್ಮಕ್ಕಳು ಅಂತ ಹೇಳಿದ್ರೆ ತಂದೆ ತಾಯಿಗಳಿಗಿಂತ ಹೆಚ್ಚು ಪ್ರೀತಿಯಿಂದ ನೋಡಿಕೊಳ್ಳುತ್ತಾ ಇರುತ್ತೆ. ಕುಂತಿ ಅಜ್ಜಿಯ ತೊಡೆಯ ಮೇಲೆ ಸದಾ ಕಾಲ ಆಡುತ್ತಾ ಇರುವವ, ನೀನು ಬೆಳೆಯುತ್ತಾ ಇರುವವ. ಅತ್ತೆ ಬಂದು ಸುಭದ್ರಾ ನನ್ನ ಮಗ ಅಭಿಮನ್ಯು ಎಲ್ಲಿ, ಕಂದ ಎಲ್ಲಿ ಅಂತ ಕೇಳಿದ್ರೆ ಅವರಿಗೆ ಏನಂತ ಉತ್ತರ ಕೊಡಲು ನಾನು? ಚಂದ್ರವಂಶದ ಮರ್ಯಾದೆಯನ್ನು ಉಳಿಸುವುದಕ್ಕಾಗಿ ಕತ್ತಿಯನ್ನ ಹಿಡಿದು ರಣಕ್ಷೇತ್ರಕ್ಕೆ ಸಾಗಿದ್ದಾನೆ ಅಂತ ಉತ್ತರ ಕೊಡುತ್ತಾನೆ. ಮಗನೇ, ಪಾರ್ಥನ ಮಗನಾದರೂ ನಿನ್ನ ದೊಡ್ಡಪ್ಪಂದಿರೋ ಚಿಕ್ಕಪ್ಪಂದಿರೋ ಯಾರು ನಿನ್ನನ್ನು ಭೇದ ಮಾಡಿದ್ದಿಲ್ಲ. ಎಲ್ಲರೂ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ಎನ್ನುವುದಾಗಿ ಪ್ರೀತಿಯಿಂದ ನೋಡಿಕೊಂಡಿದ್ದಾರೆ. ಆ ದೊಡ್ಡಪ್ಪ ಚಿಕ್ಕಪ್ಪ ಅಲ್ಲ, ದೊಡ್ಡಮ್ಮ ದ್ರೌಪದಿ ಮಗ ಅಭಿಮನ್ಯು ಎಲ್ಲಿ ಅಂತ ಕೇಳಿದ್ರೆ ಏನಂತ ಉತ್ತರಿಸಲು ನಾನು? ವಿರೋಧಿಗಳ ರಕ್ತವನ್ನ ರಣಮಾರಿಗೆ ಹಬ್ಬವಾಗಿ ನೀಡುವುದಕ್ಕಾಗಿ ಹೋಗಿದ್ದಾನೆ ಅಂತ ಹೇಳಿ ಅವರೆಲ್ಲರಿಗೂ ಉತ್ತರವನ್ನು ಕೊಡಬಲ್ಲೆ ಕಂದ ನಾನು. ಆದರೆ ಸದಾ ಕಾಲ ನಿನ್ನದೇ ನಿರೀಕ್ಷೆಯಲ್ಲಿರುವವಳು, ನಿನ್ನ ಪ್ರೀತಿಯ ಕುಡಿಯನ್ನ ತನ್ನ ಬಸಿರಲ್ಲಿ ಹೊತ್ತುಕೊಂಡಿರುವವಳು, ಗಂಡನಿಂದ ಪ್ರೀತಿಯಿಂದ ಬಂದಂತಹ ಉತ್ತರವನ್ನು ನಾಳೆ ಪ್ರಪಂಚಕ್ಕೆ ಕೊಡಬೇಕಾದಂತಹ ಸ್ಥಾನದಲ್ಲಿದ್ದವಳು, ನಿನ್ನ ಬದುಕಿನ ಉತ್ತರವಾದಂತಹ ನಿನ್ನ ಹೆಂಡತಿ. ಆ ಉತ್ತರ ಅತ್ತೆ ನನ್ನಿಂದ ಪ್ರಪಂಚವನ್ನು ಕಂಡಂತಹ ಮುದ್ದು ಮಗುವಿನ ಮುಖವನ್ನು ನೋಡುವುದಕ್ಕೆ ನನ್ನವರು ಎಲ್ಲಿದ್ದಾರೆ ಅಂತ ಕೇಳಿದ್ರೆ ಏನು ಉತ್ತರ ಕೊಡಲು ನಾನು? ರಣಕ್ಷೇತ್ರಕ್ಕೆ ರಣವೀರನಾಗಿ ರಣವಿಕ್ರಮನಾಗಿ ಸಾಗಿದ್ದಾನೆ ಅಂತ ಹೇಳುತ್ತಾರೆ. ಬಲ ಕುಮಾರ ಬಲ, ತಾಯಿಗೆ ಉತ್ತರವನ್ನು ಕೊಡುವಷ್ಟು ಎತ್ತರಕ್ಕೆ ಬೆಳೆದು ನಿಂತು ಬಿಟ್ಟೆ. ಮಗನೇ, ತಾಯಿಯ ಬದುಕು ಹೇಗಿರ್ತದೆ ಗೊತ್ತ ಕಂದ? ತಾಯಿಯಾದವಳು ತನ್ನ ಕರುಳನ್ನು ಬೇಕಾದರೂ ಕತ್ತರಿಸಿ ಕೊಟ್ಟಾಳು. ಆದರೆ ತನ್ನ ಕರುಳಿನ ಕುಡಿಗೆ ನೋವಾಗುತ್ತದೆ ಅಂತಾದರೆ ತಾಯಿ ಅದನ್ನು ಸಹಿಸಲಾರಳು ಕಂದ. ತನ್ನ ಕರುಳು ನೋವಿಗಿಂತಲೂ ತನ್ನ ಕರುಳ ಕುಡಿಗಾದ ನೋವೇ ತಾಯಿಯನ್ನು ಹೆಚ್ಚು ಬಾಧಿಸ್ತದೆ. ಇವರೆಲ್ಲರಿಗೂ ಉತ್ತರವನ್ನು ಕೊಡುವುದಕ್ಕೆ ಅಮ್ಮನಿಗೆ ಮಾತು ಬರುವ ಸ್ಥಿತಿಯಲ್ಲಿ ಇರ್ತದೆ ಎಂಬುದಾಗಿ ಯೋಚನೆ ಮಾಡಿದೆ ಕಂದ. ಇದು ಯಾವುದು ಬೇಡ, ಯುದ್ಧವೂ ಬೇಡ, ಯಾವ ಗೆಲುವು ಬೇಡ. ನೀನು ಹೋದ ನಂತರದಲ್ಲಿ ಆ ಗೆಲುವನ್ನು ಪಡೆದುಕೊಂಡು ಈ ತಾಯಿ ಯಾವ ಸಂಪತ್ತಿನಿಂದ ಮೆರೆಯುವುದಕ್ಕೆ ಸಾಧ್ಯ ಕಂದ? ಬೇಡ ಬೇಡ, ಈ ಯುದ್ಧ ಬೇಡ ಮಗನೇ. ಯುದ್ಧಕ್ಕೆ ಹೋಗಬೇಕಾದಂಥ ಅನಿವಾರ್ಯತೆ ನಿನಗಿಲ್ಲ. ಹೋಗುವುದು ಬೇಡ ಮಗನೇ. ಇಲ್ಲಮ್ಮ, ಪರಿಪರಿಯಾಗಿ ನೀವು ಎಷ್ಟೇ ಕಾಡಿದರೂ ಬೇಡಿದರೂ ಇಟ್ಟಿರುವಂತ ಹೆಜ್ಜೆಯನ್ನ ಹಿಂತೆಗೆಯುವವನಲ್ಲ ಈ ಅಭಿಮನ್ಯು. ಹೋಗಲೇಬೇಕು, ಯುದ್ಧವನ್ನ ಜಯಿಸಲೇಬೇಕು. ಹೋಗಿಯೇ ಹೋಗ್ತೇನೆ, ನಾನು ಹೋಗಲೇಬೇಕು. ಹೋಗಲೇಬೇಕು ತಾಯಿ. ಮಗನೇ, ಅಮ್ಮ, ಹಿಡಿದು ನಿಂತಿದ್ದ ಕತ್ತಿಯನ್ನ ಯಾಕೆ? ವಿರೋಧಿಗಳ ಕತ್ತನ್ನ ಕತ್ತರಿಸುವುದಕ್ಕಾಗಿ.
ನಿನ್ನ ದಾರಿಗೆ ಅಡ್ಡ ಬರುವವರೆಲ್ಲರೂ ನಿನ್ನ ಪಾಲಿಗೆ ವಿರೋಧಿಗಳೇ. ಹೌದು, ಎಲ್ಲರೂ ನಿನಗೆ ವಿರೋಧಿಗಳೇ. ನೀನು ಯುದ್ಧಕ್ಕೆ ಹೋಗುತ್ತಾ ಇರುವಂತ ಈ ಸಂದರ್ಭದಲ್ಲಿ ನಾನು ನಿನಗೆ ಅಡ್ಡಗಾಲಾಗಿ ನಿಂತಿದ್ದೇನೆ. ಈ ತಾಯಿಯು ನಿನಗೆ ವಿರೋಧಿ ಹೌದು. ರಣಕ್ಷೇತ್ರಕ್ಕೆ ಹೋಗಬೇಕು ಅಂತಾದ್ರೆ ಈ ತಾಯಿಯ ಕತ್ತನ ಪರಿ ನುಡಿವರೆ ರಣವಲ್ಲ ಜಯಿಸೆಂದು ಒಡನೆ ಕಳುವದೆ ರಣವಲ್ಲ ಒಡನೆ ಕಳುಗದೆ ಮರುಗುವರೆ ಈ ಪರಿ ಮರುಗುವರೆ ಈ ಪರಿ ಮರುಗುವರೆ ನೀನೆಂದ ರಣವಲ್ಲ ಒಡನೆ ಕಳುಗದೆ ಮರುಗುವರೆ ನೀನೆಂದ ಅಭಿಮನ್ಯು ನಿನ್ನ ಬಾಯಿಂದ ಇಂಥ ಮಾತುಗಳನ್ನ ನಿರೀಕ್ಷಿಸುತ್ತಾ ಇದ್ದವನಲ್ಲ ನಾನು. ನಿನ್ನ ನಾಲಿಗೆಯಿಂದ ಇಂತಹ ಶಬ್ದಗಳು ಉಚ್ಚಾರ ಆಗುವ ಆ ವೇಳೆಯಲ್ಲಿ ಪರಸೆಡೆಲೆ ಅಪ್ಪಳಿಸಿ ನನ್ನ ತಲೆಯ ಮೇಲೆ ಯಾಕಮ್ಮ ಬೀಳಬಾರದು? ಭೂಮಿಯೇ ಬಾಯಿ ತೆರೆದು ಯಾಕಮ್ಮ ಈ ಅಭಿಮನ್ಯುವಿನ ನುಗ್ಗಬಾರದು? ಇಲ್ಲಮ್ಮ, ಇಲ್ಲ ತಾಯಿ, ನಿನ್ನ ಬಾಯಿಂದ ಇಂತಹ ಮಾತುಗಳನ್ನ ಯಾವ ಕಾಲಕ್ಕೂ ನಿರೀಕ್ಷಿಸಿದವನಲ್ಲ ನಾನು. ಕಲ್ಲೆದೆ ಆಯ್ತೇ ಕಂದ, ಅಭಿಮನ್ಯುವಿನ ಹೃದಯ ಇಷ್ಟು ಕಠಾರವಾದದ್ದು ಎಂಬ ಹಾಗೆ ಭಾವಿಸುವುದಕ್ಕೆ ಹೊರಟಿಯ ತಾಯಿ ನೀರು. ಹೌದಮ್ಮ, ಹೌದು ತಾಯಿ, ತಾಯಿ ನೀರು, ಹೌದಮ್ಮ, ಹೌದು ತಾಯಿ. ಸಂದರ್ಭ ಒಂದು ಎದುರಾಯಿತು ಅಂತಾದ್ರೆ ವಜ್ರದಷ್ಟು ಕಠಾರನಾಗುತ್ತಾನೆ ಈ ನಿನ್ನ ಮಗ ಅಭಿಮನ್ಯು. ಆದರೆ ತಾಯಿಯ ಎದುರುಗಡೆಯಲ್ಲಿ ಹೂವಿನಷ್ಟು ಮೃದುವಾಗಿ ವ್ಯವಹರಿಸುವ ನಮ್ಮ ಈ ಅಭಿಮನ್ಯು, ಹೂವಿನಷ್ಟು ಮೃದುವಾಗಿ ವ್ಯವಹರಿಸುವವನು ತಾಯಿ. ಯಾಕಮ್ಮ ಇಂತಹ ಮಾತುಗಳನ್ನು ಆಡ್ತಾ ಇದ್ದಿ? ಯಾಕಮ್ಮ ಹೀಗೆ ಯೋಚನೆಯನ್ನು ಮಾಡ್ತಾ ಇದ್ದಿ? ನಿನ್ನ ಅಂತರಂಗದಲ್ಲಿ ಅಡಗಿರುವಂತಹ ಭಾವನೆ ಏನೆಂಬುದನ್ನು ಚೆನ್ನಾಗಿ ಅರ್ಥವಿಸಿಕೊಳ್ತಾ ಇದ್ದೇನೆ ನಾನು. ತನ್ನ ಮಗ ರಣಕ್ಷೇತ್ರಕ್ಕೆ ಸಾಗಿದ್ದೇ ಹೌದು ಅಂತಾದ್ರೆ ವಿರೋಧಿಗಳ ಎದುರುಗಡೆಯಲ್ಲಿ ಎಲ್ಲಿ ಸತ್ತು ಹೋದಾನೋ ಎಂಬ ಹಾಗೆ ಭೀತಿಯಲ್ಲವ ನಿನಗೆ. ಹೌದಮ್ಮ, ಪ್ರತಿಯೊಂದು ತಾಯಿಗೆ ಇರುವಂತಹ ಆಸೆಯೂ ಅದೇ. ತನ್ನ ಕೊನೆಯ ಕಾಲಕ್ಕೆ ತನ್ನ ಮಗ ಬರಬೇಕು ಎಂಬ ಹಾಗೆ. ಯಾವ ತಾಯಿಯು ತನ್ನ ಎದುರುಗಡೆಯಲ್ಲಿ ಮಗನ ಹೆಣವನ್ನು ಕಾಣುವುದಕ್ಕೆ ಇಷ್ಟಪಡುವುದಿಲ್ಲ ಅಮ್ಮ. ಆದರೆ ಸಂದರ್ಭ ಒಂದು ಎದುರಾಯಿತು ಅಂತಾದ್ರೆ ಅದೇ ತಾಯಿಯು ಕಠಿಣವಾಗಿ ವರ್ತಿಸಬೇಕಾಗಿರುವಂತಹ ಪ್ರಸಂಗ ಒಂದು ಎದುರಾಗುತ್ತದೆ. ತಾಯಿ ಎಲ್ಲರಂತೆ ಸಾಮಾನ್ಯ ಹೆಣ್ಣಲ್ಲ ಅಮ್ಮ ನೀನು.
ಸಾಮಾನ್ಯರಂತೆ ಯೋಚಿಸಬೇಕಾಗಿರುವಂತಹ ಸಂದರ್ಭವು ಇದಲ್ಲ ತಾಯಿ. ಈ ಭೂಮಿಯ ಮೇಲೆ ಯಾರೆಲ್ಲ ಧರ್ಮಾತ್ಮರು ಇದ್ದಾರೋ ಅಂತಹ ಧರ್ಮಾತ್ಮರನ್ನ ರಕ್ಷಿಸಬೇಕಾಗಿರುವಂತಹ ನಿನ್ನಣ್ಣನಾಗಿರುವಂತಹ ಕೃಷ್ಣ, ಅವನ ಭಗಿನಿಯಾಗಿ ನೀನು ವ್ಯವಹರಿಸುತ್ತಾ ಇಲ್ಲ. ಯುದ್ಧವೆಂದರೆ ತನಗೆ ಹಬ್ಬ, ವಿರೋಧಿಗಳ ರಕ್ತವನ್ನು ಹೇರುತ್ತಾರೆ ಎಂಬ ಹಾಗೆ ಛಲದಿಂದ ವ್ಯವಹರಿಸುವ ಪಾರ್ಥನ ಮಡದಿಯಾಗಿ ನೀನು ಮಾತನಾಡುತ್ತಾ ಇರುವುದಲ್ಲ ತಾಯಿ. ಒಬ್ಬ ವೀರ ಕ್ಷತ್ರಿಯಾಣಿಯಾಗಿ ನೀನು ಯೋಚಿಸಿದ್ದೆ ಹೌದು ಅಂತಾದ್ರೆ ಖಂಡಿತವಾಗಿಯೂ ನಿನ್ನ ಬಾಯಿಂದ ಇಂಥ ಮಾತುಗಳು ಬರುವುದಕ್ಕೆ ಸಾಧ್ಯವೇ ಆಗುತ್ತಾ ಇರಲಿಲ್ಲ. ಒಬ್ಬಳು ಸಾಮಾನ್ಯ ಹೆಣ್ಣಾಗಿ ಯಾಕಮ್ಮ ಯೋಚನೆಯನ್ನು ಮಾಡ್ತಾ ಇದ್ದಿ? ಎಲ್ಲರಂತೆ ಯಾಕಮ್ಮ ನೀನು ವ್ಯವಹರಿಸ್ತಾ ಇದ್ದಿ? ನೋಡು ತಾಯಿ, ರಣಾಂಗಣದಲ್ಲಿ ನಡೆಯುತ್ತಿರುವಂತಹ ವರ್ತಮಾನ ಏನು ಎಂಬುದನ್ನು, ವಾಸ್ತವ ಏನು ಎಂಬುದನ್ನು ಚೆನ್ನಾಗಿ ನೆನಪಿನಲ್ಲಿಡು. ನೋಡಮ್ಮ, ಅಗೋ ರಣಕ್ಷೇತ್ರದಲ್ಲಿ ಕೈಕಾಲುಗಳನ್ನ ಕಳೆದುಕೊಂಡು ಬಿದ್ದಿರುವಂತಹ ಆ ಹೆಣವನ್ನ ಕಾಣಮ್ಮ, ಕಾಣುವೊಮ್ಮೆ. ತನ್ನ ಕೊನೆಯ ಕಾಲದಲ್ಲಿ ತನ್ನ ಸಹಾಯಕ್ಕೆ ಬರಬಹುದು ಎಂಬ ಹಾಗೆ ಯೋಚಿಸಿರುವಂತ ಅಜ್ಜಿಯೊಬ್ಬಳು ತನ್ನ ಮೊಮ್ಮಗನನ್ನ ಕಳೆದುಕೊಂಡು ಆ ಮೊಮ್ಮಗನ ಹೆಣದ ಮೇಲೆ ಬಿದ್ದು ಮೊಮ್ಮಗನೇ ಎಂಬ ಹಾಗೆ ಕಿರುಚುತ್ತಾ ಇದ್ದಾಳೆ. ಅವಳ ಆ ಕಿರುಚಾಟಕ್ಕೆ ಉತ್ತರ ಇಲ್ಲ ತಾಯಿ. ಅವಳ ಆ ಬೊಬ್ಬಾಟಕ್ಕೆ ಉತ್ತರವನ್ನ ನೀಡುವುದಕ್ಕೆ ಆ ಮೊಮ್ಮಗ ಇನ್ನು ಬದುಕಿಲ್ಲ. ಪ್ರಾಣವನ್ನ ಕಳೆದು ಹೋಗಿದ್ದಾನೆ. ಅವನ ಮನೆಯ ಉದ್ಧಾರಕ್ಕಾಗಿ ಅಲ್ಲ, ಪಾಂಡವರ ಕರ್ಮಕ್ಕಾಗಿ ತಾಯಿ, ಪಾಂಡವರ ಕರ್ಮಕ್ಕಾಗಿ. ಇಗೋ ಈ ಕಡೆಯಲ್ಲಿ ನೋಡಮ್ಮ, ಸರಿಯಾಗಿ ಗಮನಿಸು ತಾಯಿ. ಮೊನ್ನೆ ಎಷ್ಟೇ ಮದುವೆಯಾಗಿ ದಾಂಪತ್ಯ ಜೀವನವಂತಹ ಒಬ್ಬ ಗಂಡ ಪ್ರಾಣವನ್ನ ತ್ಯಜಿಸಿ ಈ ಲೋಕದ ಯಾತ್ರೆಯನ್ನ ಪೂರೈಸಿ ಬಿಟ್ಟಿದ್ದಾನಮ್ಮ. ನೋಡಿದೆಯೇನಮ್ಮ, ಆ ಗಂಡನ ಹೆಣದ ಮೇಲೆ ಬಿದ್ದು ಹೊರಳಾಡುತ್ತಾ ಕೊರಳಲ್ಲಿರುವಂತಹ ಮಾಂಗಲ್ಯವನ್ನ ಹರಿದು, ಕೈ ಬಳೆಯನ್ನ ಒಡೆದು, ಸಿಂಧೂರವನ್ನ ಒರೆಸಿ ರಮಣ 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 ಎಂಬ ಹಾಗೆ ಬೊಬ್ಬೆಯನ್ನ ಇಡುತ್ತಾ ಇದ್ದಾಳೆ ಆ ಹೆಣ್ಣು. ಆ ಹೆಣ್ಣಿನ ಪ್ರಶ್ನೆಗೆ ಉತ್ತರವನ್ನ ಕೊಡುವುದಕ್ಕೆ ಆ ಗಂಡ ಭೂಮಿಯ ಮೇಲಿಲ್ಲ ತಾಯಿ. ಉಸಿರನ್ನ ಕಳೆದು ಈ ಲೋಕದ ಯಾತ್ರೆಯನ್ನ ಮುಗಿಸಿ ಬಿಟ್ಟಿದ್ದಾನೆ. ಅವನ ಮನೆಯ ಉದ್ಧಾರಕ್ಕಾಗಿ ಅಲ್ಲ, ಅವನು ಸಂಪತ್ತನ್ನು ಗಳಿಸುವುದಕ್ಕಾಗಿ ಅಲ್ಲ, ಪಾಂಡವರ ಉದ್ಧಾರಕ್ಕಾಗಿ ತಾಯಿ, ಪಾಂಡವರ ಉದ್ಧಾರಕ್ಕಾಗಿ. ಇಗೋ ಈ ಕಡೆಯಲ್ಲಿ ನೋಡು ತಾಯಿ, ನಿನ್ನೆ ಎಷ್ಟೇ ಕಣ್ಣನ್ನ ಬಿಟ್ಟು ಇವತ್ತಷ್ಟೇ ಅಪ್ಪ ಎಂಬ ಹಾಗೆ ಮುದ್ದಾದ ಧ್ವನಿಯಿಂದ ಕರೆದುವಂತ ಒಬ್ಬ ಸಣ್ಣ ಮಗು ಸತ್ತು ಬಿದ್ದಿರುವ ತನ್ನ ತಂದೆಯ ಹಣದ ಮೇಲೆ ಬಿದ್ದು ಅಪ್ಪ 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 ಮಾತನಾಡಪ್ಪ ಎಂಬ ಹಾಗೆ ಪ್ರೀತಿಯಿಂದ ಕರೆದ್ರೆ ಆ ಅಪ್ಪನ ಬಾಯಿಂದ ಮಾತುಗಳು ಬರುವುದಿಲ್ಲ. ಯಾಕೆಂದ್ರೆ ಅವನಲ್ಲಿ ಶ್ವಾಸವೇ ಇಲ್ಲ. ಪ್ರಾಣವನ್ನ ಕಳೆದುಕೊಂಡು ಹೋಗಿಬಿಟ್ಟಿದ್ದಾರಮ್ಮ, ಹೋಗಿಬಿಟ್ಟಿದ್ದಾರೆ. ಯಾರ್ಯಾರದ್ದೋ ಉದ್ಧಾರಕ್ಕಾಗಿ ಅಲ್ಲ, ತನ್ನ ಸ್ವಾರ್ಥಕ್ಕಾಗಿ ಅಲ್ಲ, ಪಾಂಡವರ ಏಳಿಗೆಗಾಗಿ, ಚಂದ್ರವಂಶಕ್ಕಾಗಿ. ನೋಡಿದೇನಮ್ಮ, ನಮ್ಮ ಮನೆಯ ಉದ್ಧಾರಕ್ಕಾಗಿ ಯಾರ್ಯಾರೋ ಜೀವವನ್ನು ತೇರಬಹುದು, ಯಾರ್ಯಾರೋ ಸಾಯಬಹುದು. ಹೋರಾಡಲೇಬೇಕಾದ, ಕರ್ತವ್ಯ ನಿರತನಾಗಬೇಕಾಗಿರುವಂತ ಈ ನಿಮ್ಮ ಮಗ ಅಭಿಮನ್ಯು ಚಂದ್ರವಂಶದ ಕುಡಿ. ನನ್ನನ್ನು ಯಾಕಮ್ಮ ನಿಮ್ಮ ಸೀರೆಯ ಸೆರಗಿನಲ್ಲಿ ಬಚ್ಚಿಡುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ? ಸರಿಯಾದದ್ದಲ್ಲಮ್ಮ. ಈ ರೀತಿಯಾಗಿ ನೀವು ಆಡಲೇಬಾರದು. ಇಲ್ಲ ಇಲ್ಲ, ಹೋರಾಡಲೇಬೇಕು. ಚಂದ್ರವಂಶದ ಮರ್ಯಾದೆಯನ್ನು ನಾನು ಉಳಿಸಲೇಬೇಕು. ನಾಳೆ ಎಂದರೆ ಸಿಂಹಾಸನವನ್ನ ಏರಿ ಸಾವಿರ ಸಾವಿರ ಜನರ ಪ್ರಶ್ನೆಗೆ ನಿರಾಜಾಲವಾಗಿ ಉತ್ತರಿಸಬೇಕಾಗಿರುವಂತಹ ಧರ್ಮರಾಯನು ಕಲ್ಲದ ಮೇಲೆ ಕೈಯನ್ನಂತೂ ದುಃಖಿಸುತ್ತಾ ಕುಳಿತುಕೊಳ್ಳುವಂತಹ ದೃಶ್ಯವನ್ನ ಕಾಣುವುದಕ್ಕೆ ಸಾಧ್ಯವಿಲ್ಲವಮ್ಮ. ಅವನ ಕಣ್ಣೀರನ್ನು ನೋಡುವುದನ್ನು ಬಯಸುವವನಲ್ಲ ಈ ಅಭಿಮನ್ಯು. ಹೋಗ್ತೇನೆ ತಾಯಿ, ಯೋಚಿಸಬೇಡಿ ಅಮ್ಮ. ರಣವನ್ನ ಗೆದ್ದು ನಾನು ಬರ್ತೇನೆ. ಅಲ್ಲ, ರಣಾಂಗಣದಲ್ಲಿ ಹೋರಾಡಿ ವೀರ ಸ್ವರ್ಗವನ್ನು ಪಡೆಯುತ್ತೇನೆ. ಚಿಂತಿಸಬೇಡಿ ತಾಯಿ, ಆಶೀರ್ವಾದವನ್ನು ಮಾಡಿ ಕಳುಹಿ ಕೊಡಿ ಅಮ್ಮ, ಕಳುಹಿ ಕೊಡಿ ತಾಯಿ. ಕಣ್ಣೀರು ಕಣ್ಣೀರು ಏನಮ್ಮ ಇದು? ಸುರಿವ ಕಂಬನಿಯನ್ನು ಸುರಿವ ಕಂಬನಿಯನ್ನು
ಸೆರಗಿನ್ ಒರಸಿ ಸುರಿವ ಕಂಬನಿಯನ್ನು ಸೆರಗಿನ್ ಒರಸಿ ಜನನಿಯ ಪಾದರಜವನು ಜನನಿಯ ಪಾದರಜವನು ಶಿರದುಳಾಂತ ಪಾರ್ಥನಂದನ ಕೋರಟ ಹವಗೆ ಬಾರಿ ಗತಿಗೊಂಡ ಕ್ಷಣವೇ ಕತ್ತಲೆಯ ಕಡಿದು ಬಗೆದೇಳುವ ರವಿ ಎಂದನೇ ಉತ್ತಮ ವರೂತವನ್ನಡರಿ ಅಭಿಮನ್ಯು ಬಲು ಶಸ್ತ್ರನಿಯು ತರುವುದು 20,000 ಸೈನ್ಯ